ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸುಸ್ವಾಗತ. ಇಂದು ನಾವು ಒಬ್ಬೊಬ್ಬ ಭಾರತೀಯ ನಾಗರಿಕನಿಗೂ ಅತ್ಯಂತ ಪ್ರಮುಖವಾದ ಹಕ್ಕು ಗೌಪ್ಯತಾ ಹಕ್ಕು, ರೈಟ್ ಟು ಪ್ರೈವಸಿ. ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನಿಮ್ಮ ಫೋನ್ ಡೇಟಾ, ವಾಟ್ಸಪ್ ಚಾಟ್, ಆಧಾರ್ ಮಾಹಿತಿ, ಬ್ಯಾಂಕ್ ವಿವರಗಳು, CCTV ದಾಖಲೆಗಳು ಇವೆಲ್ಲ ಕಾನೂನು ನಿಮಗೆ ಯಾವ ರೀತಿ ರಕ್ಷಣೆ ನೀಡುತ್ತದೆಂದು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾನೂನಿನ ಉದಾಹರಣೆಗಳೊಂದಿಗೆ ತಿಳಿದುಕೊಳ್ಳೋಣ. ಗೌಪ್ಯತಾ ಹಕ್ಕು ಎಂದರೇನು? ಸುಲಭವಾಗಿ ಹೇಳುವುದಾದರೆ, ನಿಮ್ಮ ವೈಯಕ್ತಿಕ ಜೀವನಕ್ಕೆ ಯಾರೂ ಅನವಶ್ಯಕವಾಗಿ ಹಸ್ತಕ್ಷೇಪ ಮಾಡುವಂತಿಲ್ಲ ಎಂಬುದೇ ಗೌಪ್ಯತಾ ಹಕ್ಕು. ಉದಾಹರಣೆಗೆ, ನೀವು ಏನು ಮಾತನಾಡುತ್ತಿದ್ದೀರಿ, ಯಾರೊಂದಿಗೆ ಮಾತನಾಡುತ್ತಿದ್ದೀರಿ, ನಿಮ್ಮ ಫೋಟೋ, ವಿಡಿಯೋ, ಆರೋಗ್ಯ ಮಾಹಿತಿ, ನಿಮ್ಮ ಬ್ಯಾಂಕ್ ಮತ್ತು ಆರ್ಥಿಕ ಮಾಹಿತಿ, ನಿಮ್ಮ ಸ್ಥಳ, ನಿಮ್ಮ ಬದುಕಿನ ಪ್ರೈವೇಟ್ ಕ್ಷಣಗಳು ಇವುಗಳನ್ನು ನಿಮ್ಮ ಅನುಮತಿ ಇಲ್ಲದೆ ಯಾರೂ ಬಳಸತಕ್ಕದ್ದಲ್ಲ. ಇದು ನಿಮಗೆ ಕಾನೂನು ಕೊಟ್ಟಿರುವ ಕಾನೂನಾತ್ಮಕ ಹಕ್ಕು. ಭಾರತದ ಸಂವಿಧಾನದಲ್ಲಿ ಗೌಪ್ಯತಾ ಹಕ್ಕು. ಈ ಹಿಂದೆ ನಮ್ಮ ಸಂವಿಧಾನದಲ್ಲಿ ಗೌಪ್ಯತಾ ಹಕ್ಕು ಸ್ಪಷ್ಟವಾಗಿ ಬರಲಿಲ್ಲ. ಆದರೆ 2017ರ ಆಗಸ್ಟ್ 24ರಂದು ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪು ಕೊಟ್ಟಿತ್ತು. ಪ್ರಕರಣ ಯಾವುದೆಂದರೆ KS ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ತೀರ್ಪಿನಲ್ಲಿ ಕೋರ್ಟು ರೈಟ್ ಟು ಪ್ರೈವಸಿ ಈಸ್ ದ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21, ಅಂದರೆ ಗೌಪ್ಯತಾ ಹಕ್ಕು ಮೂಲಭೂತ ಹಕ್ಕು, ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಭಾಗ ಎಂದು ಹೇಳಿತ್ತು. ಗೌಪ್ಯತಾ ಹಕ್ಕಿನ ಮುಖ್ಯ ಅಂಶಗಳು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ದೇಹದ ಗೌಪ್ಯತೆ ಅಂದರೆ ಫಿಸಿಕಲ್ ಪ್ರೈವಸಿ. ಉದಾಹರಣೆಗೆ, ನಿಮ್ಮನ್ನು ಯಾರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಚೆಕ್ ಮಾಡುವುದು, ನಿಮ್ಮ ಮನೆಯಲ್ಲಿ ತಪಾಸಣೆ ಮಾಡುವುದು, ನಿಮ್ಮ ಫೋಟೋ, ವಿಡಿಯೋ ಚಿತ್ರೀಕರಣ ಇವೆಲ್ಲವೂ ಕಾನೂನಿನ ಅಡಿಯಲ್ಲಿ ನಿಯಂತ್ರಿತವಾಗಿದೆ. ಎರಡನೇದಾಗಿ ಮಾಹಿತಿ ಗೌಪ್ಯತೆ ಅಂದರೆ ಇನ್ಫಾರ್ಮೇಷನಲ್ ಪ್ರೈವಸಿ. ಉದಾಹರಣೆಗೆ, ನಿಮ್ಮ ಡೇಟಾ, ನಿಮ್ಮ ಆಧಾರ್, ನಿಮ್ಮ ಹೆಲ್ತ್ ರೆಕಾರ್ಡ್ಸ್, ನಿಮ್ಮ ಬ್ಯಾಂಕ್ ಡೀಟೇಲ್ಸ್, ಇಂಟರ್ನೆಟ್ ಯೂಸೇಜ್ ಇವುಗಳನ್ನು ಬಳಸಲು ನಿಮ್ಮ ಸಮ್ಮತಿ ಅತ್ಯಗತ್ಯವಾಗಿದೆ. ಮೂರನೇದಾಗಿ ವೈಯಕ್ತಿಕ ಆಯ್ಕೆ ಪರ್ಸನಲ್ ಚಾಯ್ಸ್. ಅಂದರೆ ನಂಬಿಕೆ, ಧರ್ಮ, ಆಹಾರ ಪದ್ಧತಿ, ಉಡುಪು, ಸಂಬಂಧ, ಜೀವನ ಶೈಲಿ ಇವುಗಳಿಗೆ ಯಾರೂ ನಿಮ್ಮನ್ನು ಬಲವಂತ ಮಾಡತಕ್ಕದ್ದಲ್ಲ. ನಾಲ್ಕನೇದಾಗಿ ಡಿಜಿಟಲ್ ಗೌಪ್ಯತೆ ಅಂದರೆ ಡಿಜಿಟಲ್ ಪ್ರೈವಸಿ. ಉದಾಹರಣೆಗೆ, ನಿಮ್ಮ ವಾಟ್ಸಪ್ ಚಾಟ್ಸ್, ಸೋಷಿಯಲ್ ಮೀಡಿಯಾ ಡೇಟಾ, ಆ್ಯಪ್ ಪರ್ಮಿಷನ್ಸ್, ಗೂಗಲ್ ಪರ್ಮಿಷನ್ಸ್, CCTV ಮಾನಿಟರಿಂಗ್ ಇವುಗಳನ್ನು ನಿಮ್ಮ ಅನುಮತಿ ಇಲ್ಲದೆ ಬಳಸತಕ್ಕದ್ದಲ್ಲ. ಇದೆಲ್ಲವೂ ಗೌಪ್ಯತೆಯ ಉಲ್ಲಂಘನೆ ಮಾಡಿದಂತಾಗುತ್ತದೆ. ಭಾರತ ಸರ್ಕಾರ ಹೊಸ ಕಾಯ್ದೆ ತಂದಿದೆ, ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ 2023. ಈ ಕಾಯ್ದೆ ಮೂಲಕ ಕಂಪನಿಗಳು ನಿಮ್ಮ ಡೇಟಾ ಹೇಗೆ ಬಳಸಬೇಕೆಂಬುದಕ್ಕೆ ಕಟ್ಟುನಿಟ್ಟಿನ ನಿಯಮಗಳನ್ನು ಹೇರಲಾಗಿದೆ. ಉದಾಹರಣೆಗೆ, ನಿಮ್ಮ ಅನುಮತಿ ಇಲ್ಲದೆ ಡೇಟಾ ಸಂಗ್ರಹಿಸಬಾರದು, ನಿಮ್ಮ ಡೇಟಾ ಲೀಕ್ ಮಾಡಬಾರದು. ಈಗೇನಾದರೂ ಮಾಡಿದರೆ ಕಂಪನಿಗಳು, ಆ ಕಂಪನಿಗಳಿಗೆ ದೊಡ್ಡ ದಂಡ ಹೇರಲಾಗುವುದು. ನೀವು ಡಿಲೀಟ್ ಮೈ ಡೇಟಾ ಎಂದು ಕೇಳುವ ಹಕ್ಕು ನಿಮಗೆ ಈ ಸರ್ಕಾರ ಈ ಕಾಯ್ದೆಯ ಮುಖಾಂತರ ನೀಡಿದೆ. ನಿಮ್ಮ ಮಾಹಿತಿಯ ಬಳಕೆ ಬಗ್ಗೆ ಕೇಳುವ ಹಕ್ಕು ನಿಮಗೆ ಇದೆ. ಇದು ಡಿಜಿಟಲ್ ಯುಗದಲ್ಲಿ ನಿಮ್ಮ ಗೌಪ್ಯತೆಗೆ ದೊಡ್ಡ ರಕ್ಷಣೆಯಾಗಲಿದೆ. ಗೌಪ್ಯತಾ ಹಕ್ಕು ಸಂಪೂರ್ಣ ಅಲ್ಲ. ಯಾವ ಸಂದರ್ಭಗಳಲ್ಲಿ ಸರ್ಕಾರ ಗೌಪ್ಯತೆ ಉಲ್ಲಂಘಿಸಬಹುದೆಂದು ನೋಡೋಣ. ರಾಷ್ಟ್ರದ ಭದ್ರತೆ, ಕಾನೂನು ಮತ್ತು ಕ್ರಮ, ಅಪರಾಧ ತನಿಖೆ, ಸಾರ್ವಜನಿಕ ಸುರಕ್ಷತೆ, ನ್ಯಾಯಾಲಯದ ಆದೇಶ. ಆದರೆ ಇದಕ್ಕೂ ಸ್ಪಷ್ಟ ಕಾರಣ, ಕಾನೂನು ಪ್ರಕ್ರಿಯೆ ಮತ್ತು ಪರಿಮಿತಿಗಳು ಇರಬೇಕು. ಒಬ್ಬ ನಾಗರಿಕನಾಗಿ ನೀವು ಏನು ಮಾಡಬಹುದು? ನೀವು ಯಾವಾಗಲೂ ಆ್ಯಪ್ ಪರ್ಮಿಷನ್ಗಳನ್ನು ಪರಿಶೀಲಿಸಬೇಕು ಮತ್ತು ಪಬ್ಲಿಕ್ ವೈಫೈ ಬಳಸುವಾಗ ತುಂಬ ಜಾಗ್ರತೆಯಲ್ಲಿರಬೇಕು. ಯಾರಾದರೂ ನಿಮಗೆ OTP, ಬ್ಯಾಂಕ್ ಇನ್ಫಾರ್ಮೇಷನ್ಸ್ ಕೇಳಿದರೆ ಕೊಡಕೂಡದು. ಮೂರನೇ ವ್ಯಕ್ತಿಗೆ ಯಾವತ್ತೂ ನಿಮ್ಮ ಮಾಹಿತಿ ನೀಡುವಾಗ ಜಾಗ್ರತೆ ಇರಬೇಕು. ಪ್ರೈವಸಿ ಸೆಟ್ಟಿಂಗ್ ಸರಿಯಾಗಿ ಇಟ್ಟುಕೊಳ್ಳಿ ಯಾವಾಗಲೂ. ಇದೆಲ್ಲವೂ ಏನಾದರೂ ಉಲ್ಲಂಘನೆ ಆದಲ್ಲಿ ನೀವು ಸೈಬರ್ ಕ್ರೈಮ್ ಪೋರ್ಟಲ್ನಲ್ಲಿ ಹೋಗಿ ದೂರು ಕೊಡಬಹುದು. ಇದು ಎಲ್ಲರಿಗೂ ಹಕ್ಕು ಲಭ್ಯವಿದೆ. ಹೀಗಾಗಿ ಸ್ನೇಹಿತರೆ, ಗೌಪ್ಯತಾ ಹಕ್ಕು ಕೇವಲ ಕಾನೂನಲ್ಲ, ಇದು ನಿಮ್ಮ ವೈಯಕ್ತಿಕ ಗೌರವ, ಸ್ವಾತಂತ್ರ್ಯ ಮತ್ತು ಸುರಕ್ಷತೆಯ ಮೂಲ. ನಿಮ್ಮ ಡೇಟಾ, ನಿಮ್ಮ ಮಾಹಿತಿ, ನಿಮ್ಮ ಜೀವನ ನಿಮ್ಮ ಅನುಮತಿ ಇಲ್ಲದೆ ಯಾರಿಗೂ ಹಸ್ತಕ್ಷೇಪಿಸಲು ಹಕ್ಕಿಲ್ಲ. ಈ ವಿಡಿಯೋ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಾನೂನು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.